ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆಗಂತ ತಲುಪುವ ಸಜ್ಜಾಗಿದೆ. ಅದೇ ರೀತಿ ಇಂದಿನ ವಾರ ಚೈತ್ರಾ ಅವರು ಮನೆಯಿಂದ ಆಚೆ ಹೋಗಲಿದ್ದಾರೆ ಎನ್ನಲಾಗುತ್ತಿದೆ. ಅದು ಅಲ್ಲದೆ ಮನೆಯಲ್ಲಿ ಕಿಚ್ಚನ ಶಾಕ್ ಕೂಡ ಜೋರಾಗಿಯೇ ಇದೆ. ಸಂಡೇ ಬಂತು ಅಂದರೆ ಕಿಚ್ಚ ಅವರ ಸ್ಪರ್ಧಿಗಳಿಗೆ ಕೆಲವು ಟಾಸ್ಕ್ ನೀಡುತ್ತಾರೆ. ಕಿಚ್ಚ ಅವರು ಕೇಳುವ ಪ್ರಶ್ನೆಗೆ ಸ್ಪರ್ಧಿಗಳು ಕರೆಕ್ಟ್ ಆಗಿ ಉತ್ತರ ಕೊಡಬೇಕು. ತಪ್ಪು ಉತ್ತರ ಕೊಟ್ಟರೆ ಕರೆಂಟ್ ಶಾಕ್ ಗ್ಯಾರಂಟಿ. ಇರೋ 9 ಕಂಟೆಸ್ಟೆಂಟ್ನಲ್ಲಿ ಜೈಲು ಹೋಗದೇ ಇರೋರು ಯಾರು, ಮನೆಗೆ ಲಾಸ್ಟಲ್ಲಿ ಎಂಟ್ರಿ ಕೊಟ್ಟವರು ಯಾರು ಎಂಬ ಪ್ರಶ್ನೆಗಳನ್ನು ಕೇಳಿದವರು. ಇದನ್ನು ಕೆಲವರು ತಪ್ಪಾಗಿ ಉತ್ತರ ಕೊಟ್ಟು ಕರೆಂಟ್ ಶಾಕ್ ಕೂಡ ಹೊಡೆಸಿಕೊಂಡಿದ್ದರು. ಕೊನೆಯಲ್ಲಿ ಹನುಮಂತನ ಸರದಿ ಬಂದಾಗ ಹನುಮಂತು ಬಾತ್ರೂಮ್ಗೆ ಹೋಗಿ ಬರ್ತೀನಿ ಎಂದು ಪರ್ಮಿಷನ್ ಕೂಡ ಪಡೆದುಕೊಂಡಿದ್ದಾರೆ. ಒಟ್ಟಾರೆ ಈ ಟಾಸ್ಕ್ ಅಂತೂ ಸಖತ್ ತಮಾಷೆಯಾಗಿ ಮೂಡಿ ಬಂದಿದೆ. ಈ ವಾರ ಭವ್ಯ ಗೌಡ, ತ್ರಿವಿಕ್ರಮ್, ಮೋಕ್ಷಿತಾ, ಚೈತ್ರಾ ಕುಂದಾಪುರ್ ಹಾಗೂ ಧನರಾಜ್ ಆಚಾರ್ ಇದ್ದಾರೆ. ಈ ವಾರ 5 ಮಂದಿಯಲ್ಲಿ ಒಬ್ಬರು ಇಲ್ಲವೇ ಇಬ್ಬರು ಮನೆಯಿಂದ ಹೊರಗೆ ಹೋಗಬಹುದು ಎನ್ನಲಾಗುತ್ತಿದೆ. ಹನುಮಂತು 2 ನಿಮಿಷ 27 ಸೆಕೆಂಡ್ನಲ್ಲಿ ಇದೇ ಟಾಸ್ಕ್ನಲ್ಲಿ ಗೆದ್ದು ಟಿಕೆಟ್ ಟು ಫಿನಾಲೆ ಎಂಟ್ರಿ ಕೊಟ್ಟು ಮೊದಲ ಸ್ಪರ್ಧಿಯಾಗಿದ್ದಾರೆ. ಇದೇ ವೇಳೆ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಆಗಮಿಸಿರುವ ಅದಿತಿ ಹಾಗೂ ಶರಣ್ ಅವರು ನೇರವಾಗಿ ಫಿನಾಲೆಗೆ ಹೋಗುವಂತೆ ಒಬ್ಬ ಸ್ಪರ್ಧಿ ಹನುಮಂತ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಈ ಹೆಸರನ್ನು ಹೇಳುತ್ತಿದ್ದಂತೆ ಉಳಿದ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ. ಟಿಕೆಟ್ ಟು ಫಿನಾಲೆ ಗೆದ್ದು ಸ್ಪರ್ಧಿಗೆ ಬಿಗ್ ಬಾಸ್ ವಿಶೇಷವಾದ ಬಂಪರ್ ಘೋಷಿಸಿದ್ದಾರೆ. ಟಿಕೆಟ್ ಟು ಫಿನಾಲೆ ಗೆದ್ದ ಸ್ಪರ್ಧಿ ಈ ಸೀಸನ್ ಕಡೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗುತ್ತಾರೆ. ಹನುಮಂತ ಈಗ ಅಧಿಕಾರ ಪಡೆದುಕೊಂಡಿದ್ದಾರೆ. ಟಿಕೆಟ್ ಟು ಫಿನಾಲೆ ಗೆದ್ದ ಸ್ಪರ್ಧಿಗೆ ಬಿಗ್ ಬಾಸ್ ವಿಶೇಷವಾದ ಬಂಪರ್ ಘೋಷಿಸಿದ್ದಾರೆ. ಸೀಸನ್ 11ರಲ್ಲಿ ಸ್ಟ್ರಾಂಗ್ ಸ್ಪರ್ಧಿಯಾಗಿದ್ದ ಚೈತ್ರಾ ಈ ವಾರ ನಮ್ಮ ಆಟ ನಿಲ್ಲಿಸಿದ್ದಾರೆ ಎನ್ನಲಾಗುತ್ತಿದೆ. ಮನೆಯವರೆಲ್ಲ ಚೈತ್ರಾ ಅವರನ್ನೇ ಪದೇ ಪದೇ ಟಾರ್ಗೆಟ್ ಮಾಡಿದ್ರು. ಕುಗ್ಗದ ಚೈತ್ರಾ ಫೈರ್ ಬ್ರ್ಯಾಂಡ್ ಈಸ್ ಬ್ಯಾಕ್ ಎನ್ನುತ್ತಲೇ ಅಬ್ಬರ ಆಟ ಆಡಿದ್ರು. ಬಿಗ್ ಬಾಸ್ ಸೀಸನ್ 11ರಲ್ಲಿ ಅತಿ ಹೆಚ್ಚು ಕಳಪೆ ಬೋರ್ಡ್ ಪಡೆದು ಅನೇಕ ಬಾರಿ ಜೈಲಿಗೆ ಸೇರಿದ್ರು. ನಾನು ಕಳಪೆ ಅಲ್ಲ ಅಂತ ಸಾಬೀತು ಪಡೆದುಕೊಳ್ಳುವ ಸ್ಟ್ರಾಂಗ್ ಆಗಿಯೇ ಆಡುತ್ತಿದ್ದ ಚೈತ್ರಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಎನ್ನಲಾಗುತ್ತಿದೆ. ಮಾತಿನ ಮಲ್ಲಿ ಚೈತ್ರಾ ಕುಂದಾಪುರ್ ಬಿಗ್ ಬಾಸ್ ಮನೆಯೊಳಗೆ ಆಟ ಹಾಗೂ ಆವೇಶದ ಮಾತುಗಳನ್ನು ಹೊರತುಪಡಿಸಿ ಮನರಂಜನೆ ಸಹ ನೀಡಿ ಪ್ರೇಕ್ಷಕರ ಹೃದಯ ಗೆದ್ದಿದ್ರು. ಫಿನಾಲೆಗೆ ಇನ್ನೆರಡು ವಾರ ಇರುವಾಗಲೇ ನಟಿ ಚೈತ್ರಾ ಕುಂದಾಪುರ್ ಆಟ ನಿಲ್ಲಿಸಿ ಹೊರಗೆ ನಡೆದಿದ್ದಾರೆ ಎನ್ನಲಾಗುತ್ತಿದೆ.